ಬರೀ ನಿಮ್ಮ ಅಮ್ಮನ ತೋರಿಸ್ತೀರಾ, ನಿಮ್ಮ ಅಪ್ಪನ ಎಲ್ಲೂ ತೋರಿಸಿಲ್ವಲ್ಲ ಯಾಕೆ ಅಂತಾನು ಆಲ್ಮೋಸ್ಟ್ DMs ಎಲ್ಲ ಮಾಡಿದೀರಾ. ನಾವು 3 ಜನ ಡಾಟರ್ಸ್, ವಿ ಆರ್ ಸೋ ಪ್ರೌಡ್ ಆಫ್ ಮಾಮ್. ನಾಳೆ ದಿನ ನಿಮ್ಮನ್ನ ನೋಡ್ಕೊಳ್ತಾರೆ ಅಂತ ಯಾವ ಗ್ಯಾರಂಟಿ ಮಕ್ಳದ್ದು ನಿಮ್ಮ? ಈ 3 ಜನ ಹೆಣ್ಮಕ್ಳಿದ್ದಾರೆ, ನಿಮ್ಮ ಮೇಲೆ ಎಲ್ಲ ಜವಾಬ್ದಾರಿ ಬಂದ್ಬಿಡುತ್ತೆ, ಆ ತರ ಎಲ್ಲಾನು ಹೇಳಿದ್ದಾರೆ ಅವರಿಗೆ. ನೋಡು, ಯೋಚನೆ ಮಾಡು ಅನ್ನೋ ತರ. ಬಟ್ ಕಳ್ಕೊಂಡು ಸರ್ಗೆಲ್ಲ ಹೇಳ್ಕೊತಿದೆ ಅವಾಗ ಯಾರಿಗೇ ಆದ್ರೂ ಆ ಸಿಚುಯೇಷನ್, ಆ ಕಷ್ಟದ ನೆನೆಸ್ಕೊಂಡ್ರೆ ಇವಾಗ ಬೇಜಾರಾಗುತ್ತೆ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಕ್ಚುಲಿ ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದ್ರೆ, ಈ ವಿಡಿಯೋನ ಪೋಸ್ಟ್ ಮಾಡಿದ್ರೆ ನಮ್ಮ ಅಮ್ಮನ ಬರ್ಡೇ ದಿನ ಇರುತ್ತೆ. ಬಟ್ ನಾನು ನಮ್ಮ ಅಮ್ಮನ ಬರ್ಡೇಗೆ ಆಲ್ಮೋಸ್ಟ್ ಇನ್ನ 6 days ಇದೆ ಇವತ್ತಿಗೆ. ಬಟ್ ಸ್ಟಿಲ್ ಇವತ್ತೇ ವಿಡಿಯೋ ಮಾಡ್ತಿದ್ದೀನಿ ಬಿಕಾಸ್ ನಮ್ಮಮ್ಮ US ಗೆ ಹೋಗ್ತಿದ್ದಾರೆ. ಆ ಟೈಮಲ್ಲಿ ನಂಗೆ ವಿಡಿಯೋ ಮಾಡಕ್ಕೆ ನಮ್ಮಮ್ಮ ನನ್ನ ಜೊತೆಗೆ ಇರಲ್ಲ ಅನ್ನೋ ಒಂದು ರೀಸನ್ಗೆ ಇವತ್ತೇ ವಿಡಿಯೋ ಮಾಡ್ತಿದ್ದೆ. ನಮ್ಮಮ್ಮಂಗೆ 60 years ಕಂಪ್ಲೀಟ್ ಆಗುತ್ತೆ. ಸೊ 60th ಬರ್ಡೇ ಅಲ್ವಾ, ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅಂತಾನು ಹೇಳಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಬೇಬಿ ಬರ್ತಿದೆ. ಆ ಖುಷಿನೂ ನಮ್ಗೆಲ್ಲರಿಗೂ ತುಂಬಾ ಇದೆ. ಸೊ ಬಟ್ ಇಟ್ಸ್ ಓಕೆ, ಫಸ್ಟ್ ಅದು ಇಂಪಾರ್ಟೆಂಟ್. ಅಂಡ್ ಆಲ್ಸೋ ನನ್ಗೆ ಅನಿಸ್ತು ಆಮೇಲೆ ಅದಕ್ಕಿಂತ ಬೆಸ್ಟ್ ಗಿಫ್ಟ್ ಅಂದ್ರೆ, ಇವತ್ತು ನಮ್ಮಮ್ಮನಿಂದ ಒಂದು 4 ಜನ ಇನ್ಸ್ಪೈರ್ ಆಗ್ತಾರೆ ಅಂದ್ರೆ ಅದೇ ನಮ್ಮಮ್ಮಂಗೆ ಬೆಸ್ಟ್ ಗಿಫ್ಟ್ ಅಂತ ಅನ್ನಿಸ್ತು. ಸೊ ನಾವೆಲ್ಲರೂ ಅವ್ರ ಬಗ್ಗೆ ಎಷ್ಟು ಪ್ರೌಡ್ ಇದೀವಿ ಅಂತ. ಇದ್ದಾಗ ಬೇರೆಯವರೆಲ್ಲ ಹೇಳೋರು ನಮ್ಮಮ್ಮನ್ ನೋಡಿ, ನೀವು ಬಿಡಿ ತುಂಬಾ ಗ್ರೇಟ್ ಅಂತ. ಸೊ ನಮ್ಗೆ ಅವಾಗ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ, ಏನು ಅಷ್ಟೊಂದು ಗ್ರೇಟ್ ಅನ್ನೋ ತರ ಏನು ಅನಿಸ್ತಾ ಇರ್ಲಿಲ್ಲ. ಬಟ್ ಇವತ್ತಿನ ಸಿಚುಯೇಷನ್ ಅಲ್ಲಿ ಈ ಮೆಚುರಿಟಿ ನಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ಅಷ್ಟು ಡಿಫಿಕಲ್ಟೀಸ್ನ ಜೊತೆಗೆ ಸ್ಯಾಕ್ರಿಫೈಸಸ್ ಎಲ್ಲದನ್ನು ಮಾಡ್ಕೊಂಡು ನಮ್ಮನ್ನು ಬೆಳೆಸಿದ್ದಾರೆ. ಸೊ ನಂಗೆ ಅನ್ಸೋದು ಇಷ್ಟೇ. ಸೊ ನಾವು 4 ಜನ ನಮಗೆ ಕೆಟ್ಟದ್ ಮಾಡಿದ್ರು ನಾವು ವಾಪಸ್ ಎಲ್ಲರಿಗೂ ಒಳ್ಳೇದನ್ನೇ ಬಯಸಿದ್ರೆ, ಒಳ್ಳೇದೇ ಮಾಡಿದ್ರೆ, ಐ ಥಿಂಕ್ ಈ ರೀತಿ ನಮ್ಮ ಅಮ್ಮನ ತರ ನಾವು ಖುಷಿಯಾಗಿರ್ತೀವಿ, ಒಳ್ಳೆ ರೀತಿ ಮಾಡಿದ್ರೆ ಅಂತ. ಸೊ ಅವ್ರ ಒಳ್ಳೆತನನೇ ಇವತ್ತು ಅವರು ಖುಷಿಯಾಗಿದ್ದಾರೆ. ಅಂಡ್ ಇವಾಗಿನ ಜನರೇಷನ್ ಅಲ್ಲಿ ನೀವು ನೋಡಿರ್ತೀರ, ಚಿಕ್ಕ ಪುಟ್ಟ ಸ್ಮಾಲ್ ಪ್ರಾಬ್ಲಮ್ಸ್ಗೂ ತುಂಬಾ ಡಿಪ್ರೆಸ್ ಆಗೋದು, ಅಥವಾ ನನ್ನ ಕೈ ಫೇಸ್ ಮಾಡಕ್ ಆಗ್ತಿಲ್ಲ ಅಂತ ಇನ್ನೊಂದು ಬ್ಯಾಡ್ ಡಿಸಿಷನ್ಸ್ ತಗೊಳ್ಳೋದು, ಈ ತರ ಎಲ್ಲ ಮಾಡ್ತಾರೆ. ಬಟ್ ಸೊ ನಾನು ನಿಮ್ಗೆಲ್ಲ ಒಂದ್ ರೀತಿ ನಮ್ಮಮ್ಮ ಒಂದು ಸ್ಟೋರಿ ನಿಮ್ಗೆ ಇನ್ಸ್ಪೈರ್ ಆಗತ್ತೆ. ಸೊ ಇವ್ರದ್ದು ಕಷ್ಟದ ಮುಂದೆ ನಿಮ್ಗೆ ಯಾವ್ದು ವೆರಿ ಸಿಲ್ಲಿ ಅನ್ಸುತ್ತೆ ಅನ್ನೋದಕ್ಕೆ ಒಂದ್ ರೀಸನ್ಗೆ, ಅವ್ರ ಬರ್ಡೇ ದಿನ ನಾವೆಲ್ಲ ಅವ್ರ ಬಗ್ಗೆ ಎಷ್ಟು ಪ್ರೌಡ್ ಇದೀವಿ. ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರಿಂದ ಎಷ್ಟೊಂದ್ ಜನಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ ಅನ್ನೋ ಒಂದು ರೀಸನ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವೆಲ್ಲ ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ, ನಾವು 3 ಜನ ಹೆಣ್ಮಕ್ಳು ನಮ್ಮಮ್ಮಂಗೆ. ಸೊ ನಾನ್ ಲಾಸ್ಟ್ ಮಗಳು. ಅಂಡ್ ಆಲ್ಮೋಸ್ಟ್ ಅಂಡ್ ತುಂಬಾ ಜನ ನನಗೆ ಆಕ್ಚುಲಿ ಕೇಳ್ತಾ ಇರ್ತೀರಾ, ಸೊ ಬರೀ ನಿಮ್ಮ ಅಮ್ಮನ ತೋರಿಸ್ತೀರಾ, ನಿಮ್ಮ ಅಪ್ಪನ ಎಲ್ಲೂ ತೋರಿಸಿಲ್ವಲ್ಲ ಯಾಕೆ ಅಂತಾನು ಆಲ್ಮೋಸ್ಟ್ DMs ಎಲ್ಲ ಮಾಡಿದೀರಾ. ಸೊ ನಾನ್ 9 months ಬೇಬಿ ಇದ್ದಾಗಲೇನೆ ನಮ್ಮಪ್ಪ ಒಂದು ಆಕ್ಸಿಡೆಂಟ್ ಅಲ್ಲಿ ಪಾಸ್ಟ್ ಅವೇ. ಸೊ ಅವಾಗಿನ ನಾನ್ 9 months, ನಮ್ದು ಇನ್ನೊಂದಕ್ಕ 2 years, ಮತ್ತೆ ಇನ್ನೊಬ್ರು ಅಕ್ಕ 4 years ಇದ್ರು ಅಷ್ಟೇ. 3 ಜನ ಹೆಣ್ಮಕ್ಳು, ಎಲ್ಲ ಚಿಕ್ಕ ಮಕ್ಳು. ಸೊ ನಮ್ಮ ಅಮ್ಮ ವಾಸ್ ನಾಟ್ ಅವ್ರು ಬೆಳೆದಿದ್ದ ರೀತಿ ಹೇಗಿತ್ತು ಅಂದ್ರೆ, ಅವ್ರ ಮನೆಯಿಂದ ಆಚೆ ಎಲ್ಲೂ ಹೋಗ್ತಾನೆ ಇರ್ಲಿಲ್ಲ. ಸೊ ಅವ್ರಾಯ್ತು, ಮನೆ ಆಯ್ತು, ಹಾಗೆ ಅವ್ರು ಇದ್ದಿದ್ದು. ಅಂಡ್ ಮದ್ವೆ ಆದ್ಮೇಲೂ ಕೂಡ ಅವರು ಒಂಥರ 4 ಜನ ಜೊತೆ ಮಾತಾಡೋದು, ಮಿಂಗಲ್ ಆಗೋದು, ಆತರ ಇಲ್ಲ. ಒಂಥರ ಕಂಪ್ಲೀಟ್ಲಿ ಇನ್ನೋಸೆಂಟ್ ತರ ಇದ್ದು ಬೆಳೆದಿದ್ದವರು. ಸೊ ಸಡನ್ ಆಗಿ ಈ ರೀತಿ ಆದಾಗ, ಆಬ್ವಿಯಸ್ಲಿ ನೀವು ಈಗಿನ ಜನರೇಷನ್ ಅಲ್ಲಿ ಒಂದ್ ಜಾಬ್ ಇರುತ್ತೆ, ಎಜುಕೇಟೆಡ್ ಇರ್ತೀರಾ, ಏನೇನೋ ಇರುತ್ತೆ, ರೀಸನ್ಸ್ ಇರುತ್ತೆ, ಆರಾಮಾಗಿ ಯು ಕ್ಯಾನ್ ಲೀಡ್ ಯುವರ್ ಲೈಫ್. ಬಟ್ ಈ ತರ 3 ಜನ ಹೆಣ್ಮಕ್ಳಿದ್ದು, ಅದು ಎಲ್ಲ ಚಿಕ್ಕ ಮಕ್ಳಿದ್ದು ಈ ರೀತಿ ಆದಾಗ ತುಂಬಾ ಡಿಫಿಕಲ್ಟ್ ಇರುತ್ತೆ ಆ ಸಿಚುಯೇಷನ್. ಆ ರೀತಿ ಒಂದು ಸಿಚುಯೇಷನ್ ಅಲ್ಲಿ ನಮ್ಮಮ್ಮ ನಮ್ಮನ್ನ 3 ಜನನು ಬೆಳೆಸಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಅವರಿಗೆ ತುಂಬಾ ಬೇರೆ ಆಪ್ಷನ್ಸ್ ಕೂಡ ಇರ್ತಿತ್ತು. ಬಟ್ ಅವ್ರು ಯಾವ್ದನ್ನು ಚೂಸ್ ಮಾಡ್ದಲ್ಲ, ನನಗೆ ನನ್ನ 3 ಜನ ಹೆಣ್ಮಕ್ಳೇ ಇಂಪಾರ್ಟೆಂಟ್ ಅಂತ ಅವಾಗ ನಮಗೆ ಅವರು ಜಾಸ್ತಿ ಪ್ರಿಫರೆನ್ಸ್ ನ ಕೊಟ್ಟು ಈ ರೀತಿ ಬೆಳೆಸಿದ್ದಾರೆ. ಸೊ ಅಂದ್ರೆ ಇದು ಒಂದು ಇನಿಷಿಯಲ್ ಸ್ಟೇಜ್, ಫಸ್ಟ್ ಸ್ಟೇಜ್. ಅವರಿಗೆ ಕಷ್ಟ ನೋಡಕ್ ಬಂದಿದ್ ಫಸ್ಟ್ ಸ್ಟೇಜ್, ಹಂಗಂತ ಇದೇ ಲಾಸ್ಟ್ ಅಲ್ಲ. ಇದಾದ್ಮೇಲೆ ಕೂಡ ಅವ್ರು ಸಾಕಷ್ಟು ಕಷ್ಟ ಅನುಭವಿಸಿದ್ದಾರೆ. ನಿಮ್ಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ, ಚಿಕ್ಕ ಮಕ್ಳು 3 ಜನನ ಬೆಳೆಸೋದು, ಅದು ಆಗಿನ ಜನರೇಷನ್ ಅಲ್ಲಿ ಎಷ್ಟು ಡಿಫಿಕಲ್ಟ್ ಇರುತ್ತೆ, ಸಿಂಗಲ್ ಪೇರೆಂಟ್ ಆಗಿತ್ತು ಅಂತ. ಅಮ್ಮಂದು ಬ್ಯಾಂಕ್ ಜಾಯಿನ್ ಆಗೋದು ಹಿಂದೆನೂ ಒಂದು ಸಿಚುಯೇಷನ್ ಇದೆ. ಸೊ ಅವ್ರು ಎಷ್ಟು ಇನ್ನೋಸೆಂಟ್ ಇದ್ರು ಅಂದ್ರೆ ಅದನ್ನ ಅವರೇ ಹೇಳ್ತಾರೆ, ಕೇಳಿ. ನಿಮ್ದು ಬ್ಯಾಂಕಿಗೆ ಜಾಯಿನ್ ಆಗೋ ಟೈಮಲ್ಲಿ ಏನಾಯ್ತು ನಿಮ್ಗೆ, ಅಂದ್ರೆ ನೀವು ಬೇರೆಯವ್ರಿಗೆ ಕೆಲಸ ಕೊಡ್ಬೇಕು ಅಂತ ಹೋಗಿದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇರಲಿಲ್ಲ. ಆಕ್ಚುಲಿ
ಅವ್ರು ಕರಿತಾ ಇದ್ರು, ಕೆಲಸ ಕೊಡಿಸ್ತೀನಿ ಬನ್ನಿ, ಕೆಲಸ ಜಾಬ್ಗೆ ಹೋಗಿ ಬನ್ನಿ ಇದೆ ನಿಮಗೆ ಅಂತ ಕರಿತಾನೆ ಇದ್ರು. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ತುಂಬಾ ನನ್ನ 10th ಆಗಿರ್ಲಿಲ್ಲ. ಹಾಗಾಗಿ ಬೇರೆ ಕೆಲಸ ಏನಾರು ಕೊಟ್ಬಿಡ್ತಾರೋ ಅದೆಲ್ಲ ನಂಗೆ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ನನ್ನ ತಮ್ಮಂಗೆ ಅವನು ಚೆನ್ನಾಗಿ ಓದಿದಾನೆ ಅವನಿಗೆ ಕೊಡ್ಸೋಣ ಅಂತ ಮ್ಯಾನೇಜರ್ ಹತ್ರ ಕರ್ಕೊಂಡು ಹೋದೆ. ಅವರು ಬೈದ್ರು, ಯಾಕೆ 3 ಜನ ಹೆಣ್ಮಕ್ಳನ್ನ ನೀವು ಬೆಳೆಸೋದು ಮಾಡೋದು ಕಷ್ಟ ಆಗುತ್ತೆ, ನೀವೇ ಸೇರ್ಕೋಬೇಕು, ಅವ್ರಿಗೆಲ್ಲ ಕೊಡಕ್ಕಾಗಲ್ಲ ಅಂತ. ಚಾನ್ಸ್ ಇಲ್ದನೆ ನಾನು ಹೋಗ್ಬೇಕಾಯ್ತು, ಜಾಯ್ನ್ ಆದೆ. ಸೊ ನೋಡಿ ಸಿಚುಯೇಷನ್ ಹೇಗಿದೆ ಅಂದ್ರೆ, ನಮ್ಮಮ್ಮ ಎಷ್ಟು ಇನ್ನೋಸೆಂಟ್ ಅಂದ್ರೆ ಡೆಫಿನೆಟ್ಲಿ ನಾನು ನಮ್ಮ ಅಮ್ಮ ನೋಡ್ಕೊತಾ ಇದ್ರೋ ಇಲ್ವೋ ಅದು ಬೇರೆ ಪ್ರಶ್ನೆ, ಬಟ್ ಯಾರೇ ಆಗಿದ್ರು ಆ ತರ ಟ್ರಸ್ಟ್ ಮಾಡಕ್ ಆಗಲ್ಲ. ಎಷ್ಟು ದಿನ ಅಂತ ನೋಡ್ಕೊಳ್ತಾರೆ ಎಂಡ್ ಆಫ್ ದಿ ಡೇ. ಸೊ ಅವ್ರು ನೋಡ್ಕೊಂಡು ನಾವ್ ಈ ರೀತಿ ಬೆಳೀತಾ ಇದ್ವಿ ಅನ್ನೋದು ನನ್ಗೆ ಐ ಆಮ್ ನಾಟ್ ಶೋರ್. ಬಟ್ ಆವತ್ತು ಆ ಮ್ಯಾನೇಜರು ಬೇಡ, ಈ ಜಾಬ್ನ ತಗೊಂಡ್ರೆ ನಿಮ್ಗೆ ಕೊಡ್ತೀವಿ, ಇಲ್ಲ ಅಂದ್ರೆ ಅವ್ರು ಜಾಬೇ ಕೊಡಲ್ಲ ಅಂತ ನಮ್ಮ ಅಮ್ಮಗೆ ಹೇಳಿ ಕಳ್ಸಿದ್ದಾರೆ. ನಮ್ಮಮ್ಮ ಅವ್ರ ತಮ್ಮಂಗೆ ಅಂತ ಜಾಬ್ ಕೊಡ್ಸಕ್ ಹೋದಾಗ ನನಗ್ ಬೇಡ ನನ್ನ ತಮ್ಮ ಕೊಡಿ ಅಂತ. ಬಟ್ ಐ ಮೀನ್ ಅಂದ್ರೆ ಆ ಮ್ಯಾನೇಜರ್ಗೆ ನಾವ್ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ವಿ ಆರ್ ಸೋ ಗ್ರೇಟ್ಫುಲ್ ಫಾರ್ ಹಿಮ್. ಅವತ್ತಿನ ದಿನ ಅವ್ರ ಆ ಡಿಸಿಷನ್ ಕ್ಲಿಯರ್ ಆಗಿ ನಮ್ಮಮ್ಮಗೆ ಎಲ್ಲ ಹೇಳಿದ್ರು, ನಮ್ಗೆಲ್ಲ ಮಾಡಕ್ಕಾಗಲ್ಲ, ಹೋಗ್ಬೇಕು, ನಾಳೆ ದಿನ ನಿಮ್ಮನ್ನ ನೋಡ್ಕೊಳ್ತಾರೆ ಅಂತ ಯಾವ ಗ್ಯಾರಂಟಿ, ಮಕ್ಳು ತಂದು ನೀವೇ ಬರ್ಬೇಕು, ಬನ್ನಿ, ನೀವೇ ಏನಾಗಲ್ಲ ಆರಾಮ್ಸಗ್ ಬನ್ನಿ ಅಂತ ಹೇಳಿದ್ರು. ಅವ್ರ ಆ ರೀತಿ ಅವತ್ತು ಹೇಳಿ ನಮ್ಮಮ್ಮಂಗ್ ಬುದ್ಧಿ ಕಳ್ಸಿರ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾವ್ ಇವತ್ತು ಈ ಸಿಚುವೇಶನ್ ಅಥವಾ ಈ ತರ ಲೈಫ್ ನ ಲೀಡ್ ಮಾಡಕ್ ಖಂಡಿತ ಆಗ್ತಾ ಇರ್ಲಿಲ್ಲ. ಸೊ ನಾವೆಲ್ಲರೂ ಕೂಡ ತುಂಬಾ ಥ್ಯಾಂಕ್ಫುಲ್ ಇದೀವಿ ಆ ಮ್ಯಾನೇಜರ್ಗೆ. ಸೊ ಅದು ಫಸ್ಟ್ ಸ್ಟೇಜ್. ನಮ್ಮಮ್ಮ ಬ್ಯಾಂಕಿಗೆ ಜಾಯ್ನ್ ಆಗ್ಬೇಕಾದ್ರೆ ಆಗಿದ್ ಒಂದು ಸ್ಟೇಜ್. ಅಂಡ್ ಇನ್ನೊಂದು ಪಾಯಿಂಟ್ ಏನಂದ್ರೆ, ನೀವು ಜಾಯ್ನ್ ಆಗ್ಬೇಕಾದ್ರೆ ನನ್ಗೆ ಎಷ್ಟು ವರ್ಷ? 9 months. 9 months. ನನಗೆ 30 ಇತ್ತು. ಅಮ್ಮಗೆ ಜಸ್ಟ್ 30 years. ಅಂಡ್ ನಾನು ಅವಾಗ 9 months ಬೇಬಿ. ಸೊ ನಾನು ಯೂಶಲಿ ಚಿಕ್ಕವಳಿದ್ದಾಗ ಅಮ್ಮನ ಹತ್ರ ಯಾವಾಗ್ಲೂ ಹೇಳ್ತಾ ಇದ್ದೆ, ಎಲ್ಲೆಲ್ಲೆಲ್ಲೋ ಬೆಳೆಸ್ಬಿಟ್ಟು ನನ್ನನ್ನ ಸಾಕ್ಬಿಟ್ಟಿದ್ದೀರಾ, ನೀವೇನ್ ಬೆಳೆಸಿಲ್ಲ, ನೀವು ಎಲ್ಲೆಲ್ಲೋ ಬಿಟ್ಬಿಟ್ಟು ಬೆಳೆಸಿದ್ದೀರಾ ಅಂತ. ಬಟ್ ಇವಾಗ ನಂಗೆ ಆ ಸಿಚುಯೇಷನ್ ಅರ್ಥ ಆಗುತ್ತೆ. ಆಮೇಲೆ ಅವ್ರು ಬಿಟ್ಟಾಗ್ಲೂ ಅವ್ರಿಗೆ ಹೆಂಗ್ ಅನಿಸ್ತಿತ್ತು ಅಂತ ಅವ್ರು ಹೇಳ್ತಾರೆ. ನಾನು ಎಲ್ಲ ಕಡೆ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಗೆ ಹೆಂಗ್ ಆಗ್ತಿತ್ತು? ನಾನು ಹೊರಡ್ತಾ ಇದ್ದೀನಿ ಅಂದ್ರೆ ನಿನ್ನ ನೋಡಿ ಬೇಜಾರಾಗ್ತಿತ್ತು. ನಾನು ಹೊರಡ್ತಾ ಇದ್ದೀನಿ ಅಂದ್ರೆ ಅಳ್ಕೊಂಡು ಸರ್ಗೆಲ್ಲ ಇಟ್ಕೊತಿದ್ದೆ. ಅವಾಗ ಓಕೆ ಬಿಡಿ, ಅದು ಬೇಡ. ನೆಕ್ಸ್ಟ್ ಟಾಪಿಕ್ ಇರೋಣ. ಸ್ವಲ್ಪ ಎಮೋಷನಲ್ ಆಗ್ತಿದ್ದಾರೆ ನಮ್ಮಮ್ಮ. ಬಿಕಾಸ್ ಯಾರಿಗೇ ಆದ್ರೂ ಆ ಸಿಚುಯೇಷನ್, ಆ ಕಷ್ಟದ ನೆನೆಸ್ಕೊಂಡ್ರೆ ಇವಾಗ ಬೇಜಾರಾಗುತ್ತೆ. ಸೊ ಹೀಗೆ ಅಂದ್ರೆ ನಮ್ಮ ಅಮ್ಮಂದು ಅಕ್ಕ ತಂಗಿರು, ಐ ಮೀನ್ ತಂಗಿರು ಕೂಡ, ಸಿಸ್ಟರ್ಸ್ ಕೂಡ ಅವಾಗವಾಗ ಬಂದು ನೋಡ್ಕೊಳ್ಳೋರು. ಬಟ್ ಸಮ್ ಟೈಮ್ಸ್ ಏನಾದ್ರು ಚಿಕ್ಕ ಪುಟ್ಟ ಜಗಳ ಅದು ಇದು ಆದಾಗ ಯಾರು ನೋಡ್ಕೊಳಕ್ ಇರ್ತಿಲ್ಲ. ಬಿಕಾಸ್ ನಾನು ಇನ್ನ ಚಿಕ್ಕ ಮಗು, ನಮ್ಮ ಅಕ್ಕಂದಿನೂ ತುಂಬಾ ಚಿಕ್ಕವ್ರು ಇರ್ತಿದ್ರು. ಸೊ ಅವ್ರು ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು. ಇವ್ರು ಹೆಂಗೋ ನಮ್ಮ ಅಕ್ಕಂದಿ ಸ್ಕೂಲ್ಗೆ ಹೋಗ್ತಿದ್ರು. ಬಟ್ ನನ್ಗೆ ಇನ್ನ ಮಗು ಅಲ್ವಾ, ಸೊ ಬ್ಯಾಂಕಿಗೆ ಅವ್ರು ಹೋಗ್ಲೇಬೇಕಾಗಿತ್ತು ರೀಸನ್ ಇಂದ. ಪಾಪ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಬಿಟ್ಟು ಹೋಗೋರು. ಅವರು ಪಾಪ ತುಂಬಾ ದುಃಖದಿಂದಾನೇ ಬಿಟ್ಟು ಹೋಗ್ತಾ ಇದ್ರು. ಇದಾದ್ಮೇಲೆ 3 ಜನನು ಒಳ್ಳೆ ಸ್ಕೂಲಿಗೆ ಸೇರಿಸಿ ಅವರು ಹೇಗೆ ಅವ್ರ ಲೈಫಲ್ಲಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದ್ರೆ, ತುಂಬಾ ಆಲ್ಮೋಸ್ಟ್ 2 ಬಸ್ ಹತ್ಕೊಂಡು ಹೋಗ್ತಾ ಇದ್ರು. ಬೆಳಗಿನ ಜಾವ 8 o'clock ಮನೆ ಬಿಡ್ಬೇಕಿತ್ತು. ಅಷ್ಟೊತ್ತಿಗೆ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಮಾಡಿ, ಮಧ್ಯಾಹ್ನಕ್ಕೆ ಲಂಚ್ನು ಅಡುಗೆನು ಮಾಡಿಟ್ಟು, ದೆನ್ ಅವರು ಬೆಳಗ್ಗೆ ನೆಡ್ಕೊಂಡು ಆಲ್ಮೋಸ್ಟ್ 1.5 2 kilometers ಇರ್ತಿತ್ತು. ಆಟೋ ಕೊಟ್ರೆ ಎಲ್ಲಿ ಖರ್ಚಾಗುತ್ತೆ ಅನ್ನೋದು ರೀಸನ್ ಇಂದ ಸೊ ನೆಡ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗಿ ಮತ್ತೆ ವಾಪಸ್ 2 ಬಸ್ ಹತ್ತಿ ಅವರು ಬ್ಯಾಂಕಿಗೆ ಹೋಗಿ ಮತ್ತೆ ವಾಪಸ್ 2 ಬಸ್ ಹತ್ಕೊಂಡು ಆಲ್ಮೋಸ್ಟ್ 2 hours ಜರ್ನಿ ಮಾಡೋರು. ವಾಪಸ್ 2 hours ಜರ್ನಿ ಮಾಡ್ಕೊಂಡು ಬಂದು ಮತ್ತೆ ನೆಡ್ಕೊ ಬರೋರು 2 kilometers. ರೀಸನ್ ಇಷ್ಟೇ. ಯಾಕೆ ಅಂದ್ರೆ ನಾವಿನ್ನ 3 ಜನ ಚಿಕ್ಕ ಮಕ್ಳು. ಡೈಲಿ ಏನಾದ್ರು ತಿನ್ಬೇಕಂತ ಪಾನಿಪುರಿ, ಪಫ್ ಇಲ್ಲ ಅಂದ್ರೆ ಕೇಕ್ ಈ ತರ ಏನಾದ್ರು ತಿನ್ನಕ್ ಇಷ್ಟಪಡ್ತಾರೆ ಅನ್ನೋದೊಂದು ರೀಸನ್ಗೆ. ಸೊ ನಮ್ಮಮ್ಮ ಏನ್ ಮಾಡೋರು, ಆಟೋ ಕೊಟ್ರೆ ಅದ್ರ ಬದಲು ಇವ್ರಿಗೆ ಏನಾದ್ರು ತಗೋಬರ್ಬೋದಲ್ಲ ತಿಂಡಿ ಅಂತ. ಸೊ 3 ಜನಕ್ಕೂ ಏನಾದ್ರು ತಿನ್ನಕ್ ಕಾಯ್ತಾ ಇರ್ತಾರೆ ಮಕ್ಳು ಅಂತ ಅವ್ರು ನೆಡ್ಕೊಂಡು 2 kilometer 2 ಬಸ್ ಹತ್ತಿ ಸುಸ್ತಾಗಿ ಬಂದ್ರು ನೆಡ್ಕೊಂಡ್ ಬಂದು ಮನೆಗೆ ಏನಾದ್ರು ತಗೊಂಡ್ ಬಂದಿರೋರು ತಿನ್ನಕ್ಕೆ ಡೈಲಿ. ಸೊ ನೀವು ಆಕ್ಚುಲಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು, 3 ಜನ ಹೆಣ್ಮಕ್ಳಿದ್ದು, ಸಿಂಗಲ್ ಪೇರೆಂಟ್ ಆಗಿದ್ದು, ಇಷ್ಟೆಲ್ಲಾ ಕಷ್ಟ ಅನುಭವಿಸಿ ಇವತ್ 3 ಜನನು ಒಳ್ಳೆ ಕಡೆಗೆ ಮದುವೆ ಮಾಡ್ಕೊಟ್ಟಿದ್ದಾರೆ.
ಅಂಡ್ ಆಕ್ಚುಲಿ ನಾನು ನಮ್ಮ ಜೀಜು ಬಗ್ಗೆ ಹೇಳಲೇಬೇಕು, ನಮ್ಮೊಂದು ದೊಡ್ಡ ಅಳಿಯನ್ ಬಗ್ಗೆ. ಸೊ ನಾನಾಗ್ಲಿ ಅಥವಾ ನಮ್ಮ ಅಕ್ಕ ಇನ್ನೊಬ್ರು US ಅಲ್ಲಿ ಇರೋ ಅಕ್ಕ ಆಗ್ಲಿ, ಅವ್ರ ಹಸ್ಬೆಂಡ್ ಆಗ್ಲಿ, ಅಷ್ಟು ನಾವು ಅಮ್ಮನ ಜೊತೆ ಇರಕ್ ಆಗಲ್ಲ ಅಥವಾ ಅಮ್ಮನ ಅಲ್ಲೇ ಇದ್ದು ನೋಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ಅಮ್ಮಂಗೆ ಯೂಶಲಿ ಜಾಸ್ತಿ ಹಾಸನಲ್ಲೇ ಇರೋದ್ರಿಂದ, ಸೊ ನಮ್ದು ಜೀಜು ಇದಾರಲ್ಲ ಅವರು ಹಾಸನಲ್ಲೇ ಇರ್ತಾರೆ ಮೋಸ್ಟ್ ಆಫ್ ನಮ್ಮ ಅಕ್ಕ ಆಗ್ಲಿ ಜೀಜು ಆಗ್ಲಿ. ಆಕ್ಚುಲ್ ಆಗಿ ಅವರಿಬ್ರೆ ಪ್ರಾಪರ್ ಆಗಿ ಅಮ್ಮನ ನೋಡ್ಕೊಳ್ತಾ ಇರೋದು ನಮ್ಮೆಲ್ಲಗಿಂತ. ಏನೇ ಹುಷಾರಿಲ್ಲ, ಏನೇ ಆಗಿದೆ ಅಂದ್ರು ಫಸ್ಟ್ ಬರದೆ ಹೋಗೋದು, ನೋಡೋದು, ಮಾಡೋದು ಅವ್ರೇನೆ. ಅಂಡ್ ನಮ್ ಜೀಜುದು ಬಗ್ಗೆ ನಮ್ಮ ಅಮ್ಮನ ಹತ್ರನೇ ಕೇಳೋಣ, ಹೆಂಗ್ ಅನ್ಸುತ್ತೆ ನಿಮಗೆ ದೊಡ್ಡಳ್ಳಿಯನ್ ಬಗ್ಗೆ? ದೊಡ್ಡಳ್ಳಿ ಅಂದ್ರೆ ನನಗೆ ಅವರು ಮಗ ಇದ್ದಂಗೆ. ಬ್ರಹ್ಮ ನನಗೆ ಅಮ್ಮ ಸ್ಥಾನ ಕೊಟ್ಟಿದ್ದಾರೆ, ಚೆನ್ನಾಗಿ ನೋಡ್ಕೊತಾರೆ, ಒಳ್ಳೆ ಅಳಿಯ ಸಿಕ್ಕಿದ್ದಾರೆ ಅಷ್ಟೇ. ಒಂದ್ ಮಾತಿದೆ, ಮೊದಲನೇ ಅಳಿಯ ಒಳ್ಳೆಯವ್ರು ಸಿಕ್ಕಿದ್ರೆ ನೆಕ್ಸ್ಟ್ ಎಲ್ಲಾರು ಒಳ್ಳೆಯವ್ರ ಇರ್ತಾರೆ ಅಂತಾರ. ಸೊ ಅದೇ ರೀತಿ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಕೂಡ ಫುಲ್ ಒಳ್ಳೆ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ, 3 ಜನಕ್ಕೂ ಆಗ್ಲಿ. ಅಂಡ್ ನಾವ್ ಅನ್ಕೋತೀವಿ ನಾವ್ ಇವತ್ತೆಲ್ಲ ಚೆನ್ನಾಗಿದೀವಿ ಅಂದ್ರೆ ರೀಸನ್ ಬಿಕಾಸ್ ನಮ್ಮಮ್ಮಂದು ಒಳ್ಳೆತನ, ಬೀಯಿಂಗ್ ಕೈಂಡ್. ನಮ್ಮ ಅಪ್ಪನ ಕಡೆ ಅಂತೂ ನಮ್ಗೆ ಏನೂ ಸಪೋರ್ಟ್ ಸಿಕ್ಕಿಲ್ಲ, ಕಂಪ್ಲೀಟ್ ಆಗಿ ಫುಲ್ ನಮ್ಗೆ ಡಿಟ್ಯಾಚ್ಡ್ ಇದೀವಿ ಅವ್ರ ಕಡೆ. ಸೊ ಅಲ್ಲಿ ಏನೋ ಸಪೋರ್ಟ್ ಮಾಡಿಲ್ಲ, ಚಿಕ್ಕ ಮಗುವಿಂದನೂ ಇಲ್ಲಿ ತನಕ ನಮ್ಮಂಗೆ ಏನೋ ಮಾಡಿಲ್ಲ. ಬಟ್ ಸ್ಟಿಲ್ ಅವರು ಯಾರೇ ಕಷ್ಟ ಅಂತ ಬಂದ್ರು ಯಾವತ್ತೂ ನಮ್ಮಮ್ಮ ನೋ ಅಂತ ಹೇಳಿಲ್ಲ. ಅವ್ರು ಯಾರೇ ಆಗಿರ್ಲಿ, ಸ್ಟ್ರೇಂಜರೇ ಆಗಿರ್ಲಿ, ಕಷ್ಟ ಅಂತಿದ್ರೆ ತಗೋಬಿಡಿ, ಮಾಡ್ಬಿಡಿ, ನಾಟ್ ಜಸ್ಟ್ ಫೈನಾನ್ಷಿಯಲಿ, ಪ್ರತಿ ರೀತಿ ಅವ್ರ ಕೈಲಿ ಏನ್ ಹೆಲ್ಪ್ ಮಾಡ್ಬೇಕಾಗುತ್ತೆ ಅದೆಲ್ಲ ಮಾಡಿದ್ದಾರೆ. ಸೊ ಐ ಥಿಂಕ್ ಅದರಿಂದ ಅವ್ರಂಗೆಲ್ಲ ಮಾಡ್ಕೊಂಡು ಈ ರೀತಿ ಲೈಫ್ ಲೀಡ್ ಮಾಡಿರೋದ್ರಿಂದ ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ನಮ್ಗೆ ಅನ್ಸುತ್ತೆ. ಅಂಡ್ ನಮ್ ಜೀಜು ಬಗ್ಗೆ ಇದನ್ನ ಹೇಳಲೇಬೇಕು, ಬಿಕಾಸ್ ನಮ್ 3 ಜನ ಹೆಣ್ಮಕ್ಳಂದ್ರೆ ಯಾರಾದ್ರೂ ಮದ್ವೆ ಆಗಕ್ಕೆ ಫಸ್ಟ್, ಎಸ್ಪೆಷಲಿ ಫಸ್ಟ್ ಒನ್ ಮದ್ವೆ ಆಗಕ್ಕೆ ತುಂಬಾ ಹೆದರ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಜನ ನಮ್ ಜೀಜು ಹೇಳಿದ್ದಾರೆ ಕೂಡ, ಈ 3 ಜನ ಹೆಣ್ಮಕ್ಳಿದ್ದಾರೆ, ನಿಮ್ ಮೇಲೆ ಎಲ್ಲ ಜವಾಬ್ದಾರಿ ಬಂದ್ಬಿಡುತ್ತೆ, ಆ ತರ ಎಲ್ಲಾನು ಹೇಳಿದ್ದಾರೆ ಅವರಿಗೆ, ನೋಡು ಯೋಚನೆ ಮಾಡು ಅನ್ನೋ ತರ. ಬಟ್ ನಮ್ ಜೀಜು ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ. ಅಂಡ್ ನನಗೆ ಜೀಜು ಅನ್ನೋದ್ಕಿಂತ ಆಲ್ಮೋಸ್ಟ್ ಅಣ್ಣನ್ ಪೊಸಿಷನ್ ಕೊಟ್ಟಿದ್ದಾರೆ, ಬಿಕಾಸ್ ನಂಗೆ ಅಣ್ಣ ಇಲ್ಲ, ಆ ಪೊಸಿಷನ್ ನನ್ ಜೀಜು ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆ ಎಷ್ಟು ಸಲಿಗೆಯಿಂದ, ಒಬ್ಬ ಅಣ್ಣ ಆಗಿದ್ರೆ ಎಷ್ಟು ನೀಟಾಗಿ ಮಾತಾಡ್ಸ್ಕೊಂಡು ಏನೇ ಇದ್ರು ಓಪನ್ ಆಗಿ ಹೇಳ್ತೀನಿ, ಹಾಗೆ ಜೀಜು ಜೊತೆ ನಾನು ತುಂಬಾ ಓಪನ್ ಆಗಿ ಮಾತಾಡ್ತೀನಿ, ಯಾಕಂದ್ರೆ ಅಷ್ಟು ಬಾಂಡಿಂಗ್ ಇದೆ ನಮ್ಮಿಬ್ರು ಮಧ್ಯ. ಅಂಡ್ ಅವ್ರು ನಮ್ಮನ್ನು ಅಷ್ಟೇ ತಂಗಿ ರೀತಿನೇ ಟ್ರೀಟ್ ಮಾಡ್ತಾರೆ. ನಾವೇನ್ ಎಲ್ಲಾ ರೀತಿನೂ ನನಗೆ ನಾಟ್ ಜಸ್ಟ್ ಫೈನಾನ್ಷಿಯಲಿ ಎಲ್ಲಾ ತರನು ಸಪೋರ್ಟ್ ಮಾಡಿದ್ದಾರೆ ಜೀಜು. ಐ ಮೀನ್ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ, ಜೊತೆ ನಿಂತಿದ್ದಾರೆ. ಸೊ ಖುಷಿ ಆಗುತ್ತೆ ಆ ರೀತಿ ಒಬ್ಬ ಭಾವ ಇರೋದಕ್ಕೆ. ಅಂಡ್ ಅಕ್ಕನೂ ಅಷ್ಟೇ, ನಾನು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಏನೇ ಹೇಳಿದ್ರು ಹಂಗ್ ಮಾಡು ಹಿಂಗ್ ಮಾಡು ಅಂತ ಫುಲ್ ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ಫ್ಯಾಮಿಲಿ, ಐ ಥಿಂಕ್ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ ಜಸ್ಟ್ ಬಿಕಾಸ್ ಎಲ್ಲದಕ್ಕೂ ರೀಸನ್ ನಮ್ಮಮ್ಮನೇ. ಯಾರು ಏನೇ ಮಾಡ್ಲಿ, ಯಾರು ಎಷ್ಟೇ ಕೆಟ್ಟದ್ ಮಾಡಿದ್ರು ನಮ್ಮಮ್ಮ ವಾಪಸ್ ಅವ್ರಿಗೆ ಒಳ್ಳೇದೇ ಮಾಡಿದ್ದಾರೆ. ಸೊ ಅದಕ್ಕೆ ಅನ್ಸುತ್ತೆ ನಾವ್ ಇವತ್ತೆಲ್ಲ ಚೆನ್ನಾಗಿದ್ದೀವಿ. ಅಂಡ್ ನಾನು ಈ ವಿಡಿಯೋ ಮಾಡಿದ ರೀಸನ್ನೇ ಇಷ್ಟು, ನಮ್ಮಮ್ಮ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಐ ಮೀನ್ ಅವ್ರು ತುಂಬಾ ಡಿಫಿಕಲ್ಟ್ ಸಿಚುಯೇಷನ್ ಯಾರಿಗೂ ಬರಬಾರ್ದು ಆ ರೀತಿ ಸಿಚುಯೇಷನ್ ಎಲ್ಲ ಅವರು ಫೇಸ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಅಷ್ಟೇ ಸ್ಮಾಲ್ ವೀಕ್ ಅಂದ್ರೆ ಜಸ್ಟ್ ತುಂಬಾ ಸಿಲಿ ರೀಸನ್ಸ್ಗೆ ಏನೋ ತಲೆ ಮೇಲೆ ಏನೋ ಬಿದ್ದಿದೆ ಅನ್ನೋ ರೀತಿ ಆಡೋದು. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು. ನಮ್ಗಿಂತ ತುಂಬಾ ಕಷ್ಟಪಟ್ಟಿರೋರು ತುಂಬಾ ಜನ ಇದ್ದಾರೆ. ಸೊ ಅದನ್ನೆಲ್ಲ ನೋಡಿ ನೀವು ನಿಮ್ ಲೈಫ್ ಅಲ್ಲಿ ತುಂಬಾ ನನ್ ಮುಂದೆ ಬರ್ಬೇಕು ಅನ್ನೋ ರೀತಿ ಒಂದು ಏಮ್ ಇಟ್ಕೊಳ್ಳಿ. ಐ ಥಿಂಕ್ ನಮ್ಮ ಅಮ್ಮನ ಸ್ಟೋರಿ ನಿಮ್ಗೆಲ್ಲ ತುಂಬಾ ಇನ್ಸ್ಪೈರ್ ಮಾಡಿದೆ ಅಂತ ನಾನು ಅನ್ಕೊಳ್ತೀನಿ. ಅಂಡ್ ನಾವು 3 ಜನ ಡಾಟರ್ಸ್, ವಿ ಆರ್ ಸೋ ಪ್ರೌಡ್ ಆಫ್ ಮಾಮ್. ನಾವ್ ಆಕ್ಚುಲಿ ಪುಣ್ಯ ಮಾಡಿದೀವಿ ಈ ರೀತಿ ಒಂದು ಅಮ್ಮ ಸಿಗಕ್ಕೆ. ಅಂಡ್ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಯಾರಿಗೂ ಏನೋ ನೆನಪಿಲ್ಲ, ಯಾಕೆಂದ್ರೆ ನಾನೇ 9 ತಿಂಗಳು, ನಮ್ಮ ಅಕ್ಕ 2 years, ಇನ್ನೊಬ್ರು 4 years. ಸೊ ಆ ಏಜ್ ಅಲ್ಲಿ ನಮ್ಗೆ ಏನೋ ನೆನಪಿರಲ್ಲ. ಅಂಡ್ ನನ್ಗೆ ಇವಾಗ ಯಾರು ಅಪ್ಪನ ಬಗ್ಗೆ ಕೇಳಿದ್ರು ನನ್ಗೆ ಏನ್ ಆತರ ಬೇಜಾರಾಗಲ್ಲ, ಬಿಕಾಸ್ ನನ್ಗೆ ಅಮ್ಮ ಅಪ್ಪ ನಮ್ಮೆಲ್ಲರಿಗೂ ಅಮ್ಮ ಅಪ್ಪ 2 ರೀತಿ ಪ್ರೀತಿನೂ ನಮ್ಮ ಅಮ್ಮನೇ ಕೊಟ್ಟಿದ್ದಾರೆ. ಸೊ ಅವರು ಜವಾಬ್ದಾರಿನೂ ತಗೊಂಡಿದ್ದಾರೆ, ಈ ಕಡೆ ಪ್ರೀತಿನೂ ಕೊಟ್ಟಿದ್ದಾರೆ. ಸೊ ಎಲ್ಲ ನಮ್ಮ ಅಮ್ಮನೇ ಆಗಿರೋದ್ರಿಂದ ಸೊ ನನ್ಗೇನು ಅವ್ರ ಬಗ್ಗೆ ನನ್ಗೇನು ಯಾವತ್ತು ಆತರ ಎಮೋಷನಲಿ ಬಾಂಡಿಂಗ್ ಆಗ್ಲಿ, ಅಟ್ಯಾಚ್ಮೆಂಟ್ ಏನು ಅಷ್ಟು ಬರೋದಿಲ್ಲ. ಬಟ್ ಸಮ್ ಟೈಮ್ಸ್ ಎಲ್ಲೋ ಯಾರೋ ಏನಾದ್ರು ಹೇಳ್ದಾಗ ಅಥವಾ ಯಾವ್ದಾದ್ರು ಮೂವಿ ನೋಡಿದಾಗ ಅಪ್ಪನ ಪ್ರೀತಿ ಏನಾದ್ರು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ನಮ್ಗೆ. ನಮ್ಮೊಂದು ಫ್ಲೈಟಿಗೆ ಟೈಮ್ ಆಗ್ತಾ ಇದೆ, ಆಲ್ಮೋಸ್ಟ್ ಇನ್ 1 hour ಅಲ್ಲಿ ನಾವು ಮನೆ ಬಿಡ್ಬೇಕು. ಸೊ ಅಷ್ಟರಲ್ಲಿ ಅಮ್ಮನ್ಗೆ ಈ ವಿಡಿಯೋ ಮಾಡೋಣ ಅಂತ ಮಾಡಿದೀನಿ. ಐ ಹೋಪ್
ನಿಮಗೆ ಈ ವಿಡಿಯೋ ತುಂಬ ಇನ್ಸ್ಪೈರ್ ಆಗಿದೆ ನಮ್ಮಮ್ಮನ ಮೇಲೆ. ನಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಿದೆ. ಐ ಥಿಂಕ್ ನಿಮಗೂ ಎಲ್ಲರಿಗೂ ಅವ್ರ ಮೇಲೆ ಹೆಮ್ಮೆ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಯಾ ಇವಾಗ ಡ್ರಾಪ್ ಮಾಡೋಕ್ಕೆ ಟೈಮ್ ಆಗ್ತಿದೆ. ಸೊ ಎಸ್, ಬನ್ನಿ ಅಲ್ಲಿ ಡ್ರಾಪ್ ಮಾಡೋ ವಿಡಿಯೋ ತೋರಿಸ್ತೀನಿ. ವಿಡಿಯೋ ಮಾಡಿ ಸರಿ ಹೋಗಿ ಬನ್ನಿ ಆರಾಮಾಗಿ, ತಲೆ ಕೆಡಿಸ್ಕೊಬೇಡಿ. ಹೆದರಿಕೆ ಆದರೆ ನನ್ನ ಜ್ಞಾಪಿಸ್ಕೊಳ್ಳಿ. ಬಾಯ್ ಬಾಯ್ ಬಾಯ್.